ನಮಸ್ಕಾರ, ಹೆಲೋ ಎಲ್ರಿಗೂ ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ? ಅದಿತಿ ಪಕ್ಕ ಕನ್ನಡತಿ ಯೂಟ್ಯೂಬ್ ಚಾನಲ್ಲು ದಿನಗಳಲ್ಲ, ತಿಂಗಳಲ್ಲ, ವರ್ಷಗಳ ನಂತರ ಸ್ವಲ್ಪನೇ ನಿಧಾನಕ್ಕೆ ಚಾಲನೆಗೆ ಬರೋದಕ್ಕೆ ಪ್ರಯತ್ನಿಸ್ತಾ ಇದೆ. ಆ್ಯಂಡ್ ನಿಮ್ಮೆಲ್ಲರಿಗೂ ಅದಿತಿ ಪಕ್ಕ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಹೇಳ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್. ಆ್ಯಂಡ್ ಮೊದಲನೇದಾಗಿ ನನ್ನನ್ನು ದಯವಿಟ್ಟು ಕ್ಷಮಿಸಿ, ಯಾಕಂದರೆ ಇಷ್ಟು ವರ್ಷ ನಾನು ಕನ್ಸಿಸ್ಟೆಂಟ್ ಆಗಿರಲಿಲ್ಲ. ಆಫ್ಕೋರ್ಸ್ ನನಗೊಂದಷ್ಟು ಜನ ಮೆಸೇಜ್ ಮಾಡಿ ಕೇಳಿದ್ರಿ, ಯಾಕೆ ನೀವು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಾ ಇಲ್ಲ, ಯಾಕೆ ನೀವು ಸಡನ್ನಾಗಿ ಉದಯ ಮ್ಯೂಸಿಕಲ್ಲಿ ಕೆಲಸ ಮಾಡೋದು ಬಿಟ್ಬಿಟ್ರಿ ಅಂತ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇನ್ಮೇಲೆ ಆದಷ್ಟು ಕನ್ಸಿಸ್ಟೆಂಟ್ ಆಗಿರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಉದಯ ಮ್ಯೂಸಿಕಲ್ಲಿ ನಾನು ಯಾಕೆ ಕೆಲಸ ಬಿಟ್ಟೆ ಅಂತ ಹೇಳ್ತೀನಿ. ಪ್ರಾಬ್ಲಿ ದಿಸ್ ಆನ್ಸರ್ಸ್ ಹಾಫ್ ಆಫ್ ವೈ ಐ ಸ್ಟಾಪ್ ಪೋಸ್ಟಿಂಗ್ ಆನ್ ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮ್. ಸುಮಾರು ಜನ ಗೊತ್ತಿರುತ್ತೆ, ಸಾವಿರಾರು ಜನ ಬಂದಿದ್ದರು ಆಡಿಷನ್ಸ್ಗೆ. ಅದರಲ್ಲಿ ಎಷ್ಟೊಂದು ಜನಕ್ಕೆ 100K+ ಫಾಲೋವರ್ಸ್ ಇದ್ದಂತಹ ಇನ್ಫ್ಲೂಯೆನ್ಸರ್ಸ್ ಕೂಡ ಇದ್ದರು. ಅಷ್ಟು ಜನದಲ್ಲಿ ನಾನು ಒಬ್ಬಳೇ ಸೆಲೆಕ್ಟ್ ಆಗಿದ್ದು ಸೂಪರ್ ಹೋಸ್ಟಾಗಿ. ಆ್ಯಂಡ್ ಚೂಸ್ ಮಾಡಿದಾಗ ಆ್ಯಂಡ್ ಸೆಲೆಕ್ಟ್ ಮಾಡಿದಾಗ ಎವ್ರಿ ಟೈಮ್ ಇಟ್ ವಾಸ್ ಲೈಕ್ ಪ್ಯೂರ್ ಟ್ಯಾಲೆಂಟಿಂದ ಅಂತ. ಆದರೆ ಒನ್ಸ್ ಐ ಸ್ಟಾರ್ಟೆಡ್ ಶೂಟಿಂಗ್ ನನ್ನ ಶೋಸ್, ಬೇರೆಯೇ ಒಂಥರ ಮಾತುಗಳು ಕೇಳೋಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ನನಗೆ 4 ಶೋ ಕೊಟ್ಟಿದ್ದರು, 2 ರೆಕಾರ್ಡೆಡು, 2 ಲೈವು. ಆ್ಯಂಡ್ ರೆಕಾರ್ಡೆಡ್ ಶೋಸ್ ಬಗ್ಗೆ ಅಷ್ಟೊಂದು ಕಂಪ್ಲೇಂಟ್ಸ್ ಮಾಡ್ತಾ ಇರಲಿಲ್ಲ. ಆದರೆ ನನ್ನ ಲೈವ್ ಶೋಸ್ ಬಗ್ಗೆ ಸುಮಾರಷ್ಟು ಕಂಪ್ಲೇಂಟ್ಸ್ ಮಾಡೋರು. ನಿನ್ನ ಹೇರ್ ಸ್ಟೈಲ್ ಚೆನ್ನಾಗಿಲ್ಲ, ನಿನ್ನ ಹೇರ್ ಕಲರ್ ಚೆನ್ನಾಗಿಲ್ಲ, ಯು ಶುಡ್ ಪ್ರಾಬ್ಲಿ ಯೂಸ್ ಸಮ್ ಅಪ್ಲಿಕೇಶನ್ಸ್ ಟು ಕಲರ್ ಯುವರ್ ಹೇರ್, ಕಟ್ ಯುವರ್ ಹೇರ್ ಅಕಾರ್ಡಿಂಗ್ ಟು ಯುವರ್ ಫೇಸ್, ಆ್ಯಂಡ್ ನೀನು ಜಿಮ್ಮಿಗೆ ಹೋಗಬೇಕು ಅಂತ ಎಲ್ಲ ಹೇಳೋರು. ಆಮೇಲೆ ನಿನ್ನ ಡ್ರೆಸ್ಸಿಂಗ್ ಸೆನ್ಸ್ ಒಂಚೂರು ಚೆನ್ನಾಗಿಲ್ಲ ಅಂತ ಅಂದರು. ಇಟ್ಸ್ ಲೈಕ್ ನಂಗೆ ತುಂಬ ಜನ ಮೆಸೇಜ್ ಮಾಡ್ತಾರೆ. ಐ ಹ್ಯಾಡ್ ಈವನ್ ಕಮ್ ಲೈವ್ ಆನ್ ಇನ್ಸ್ಟಾಗ್ರಾಮ್. ಎಷ್ಟೊಂದು ಜನ ನನಗೆ ನೀವು ಬಟ್ಟೆ ಎಲ್ಲ ಕೊಲ್ಯಾಬ್ರೇಷನ್ಸ್ ಬಟ್ಟೆ ಹಾಕೋದಾ ಅಂತ ಎಲ್ಲ ಕೇಳಿದ್ರಿ. ಸೊ ಅದಕ್ಕೋಸ್ಕರ ನಾನು ಒಂದು ಲೈವ್ ಕೂಡ ಬಂದಿದ್ದೆ ಇನ್ಸ್ಟಾಗ್ರಾಮಲ್ಲಿ ಟು ಟೆಲ್ ದ್ಯಾಟ್ ನೋ, ಎಲ್ಲ ನನ್ನ ಬಟ್ಟೆಗಳನ್ನೇ ನಾನು ಹಾಕ್ತಾ ಇರೋದು ಅಂತ. ಸೊ ಈ ಥರ ಎಲ್ಲ ಮಾತುಗಳು ಕೇಳಿದಾಗ ಐ ಫೆಲ್ಟ್ ಬ್ಯಾಡ್. ಸೊ ಕೂದಲು ಬಗ್ಗೆ ಐ ಡೈರೆಕ್ಟ್ಲಿ ಟೋಲ್ಡ್, ನಾನು ಕೂದಲು ಈ ಥರ ಉದ್ದ ಬೆಳೆಸ್ತಾ ಇರೋದು ಆ್ಯಂಡ್ ಹೆಲ್ದಿ ವೇನಲ್ಲಿ ಬೆಳೆಸ್ತಾ ಇರೋದು ಟು ಡೊನೇಟೆಡ್. ಸೊ ನಾನು ಕಟ್ ಕಲರೆಲ್ಲ ಏನೂ ಮಾಡ್ಸೋಕ್ಕಾಗಲ್ಲ, ಬಟ್ ನಾನು ಹೇರ್ ಸ್ಟೈಲ್ಸ್ ಡಿಫ್ರೆಂಟ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ. ಆ್ಯಂಡ್ ನಾನು ಪ್ರತಿ ವಾರನೂ ಡಿಫ್ರೆಂಟ್ ಹೇರ್ ಸ್ಟೈಲ್ಸಲ್ಲಿ ಹೋಗ್ತಾಯಿದ್ದೆ. ನನ್ನ ಕಸಿನ್ ತುಂಬ ಚೆನ್ನಾಗಿ ಮಾಡೋಳು, ಅವಳಿಗೆ ಒಂದ್ಸಲ ಯೂಟ್ಯೂಬ್ ವಿಡಿಯೋ ತೋರಿಸಿದ್ರೆ ನೋಡ್ಕೊಂಡು ಮಾಡ್ತಾಯಿದ್ಲು. ಸೊ ಶಿ ವುಡ್ ಡೂ ಮೈ ಹೇರ್ ಸ್ಟೈಲ್ಸ್. ಆ್ಯಂಡ್ ಪ್ರತಿ ವಾರ ನಾನು ಬೇರೆ ಡಿಫ್ರೆಂಟ್ ಹೇರ್ ಸ್ಟೈಲ್ಸಲ್ಲಿ ಹೋಗ್ತಾಯಿದ್ದೆ. ಆ್ಯಂಡ್ ಬಟ್ಟೆ ಬಗ್ಗೆನೂ ಐ ಸ್ಟಿಲ್ ಡೋಂಟ್ ನೋ ಅದು ಹೆಂಗೆ ಅಷ್ಟು ಈಸಿಯಾಗಿ ಕಾಮೆಂಟ್ ಮಾಡಿಬಿಟ್ರು ಆ್ಯಂಡ್ ಸ್ಟೇಟ್ಮೆಂಟ್ ಪಾಸ್ ಮಾಡಿಬಿಟ್ರು ಅಂತ. ಯಾಕಂದರೆ ನಾನು ಇಂಜಿನಿಯರಿಂಗಲ್ಲಿ ಬಟ್ಟೆ ರಿಪೀಟ್ ಮಾಡಿಲ್ಲ, ಇಫ್ ಯು ಆಲ್ ನೋ ಯು ನೋ. ಆ್ಯಂಡ್ ತುಂಬ ಜನ ನನಗೆ ಅವಾಗಿಂದ ಕೇಳೋರು, ನೀವು ಬಟ್ಟೆ ಎಲ್ಲ ಎಲ್ಲಿ ತೊಗೊಳ್ತೀರಾ ಅಂತ. ಆ್ಯಂಡ್ ನಾನು ಉದಯ ಮ್ಯೂಸಿಕ್ಗೆ ಬಂದಾಗಲೂ ಎಷ್ಟು ಜನ ಮೆಸೇಜ್ ಮಾಡಿದ್ದಾರೆ, ಇವತ್ತು ನಿನ್ನ ಬಟ್ಟೆ ಸೂಪರಾಗಿತ್ತು, ಎಲ್ಲಿ ತೊಗೊಂಡಿದ್ದು, ಇದು ಕೊಲ್ಯಾಬ್ರೇಟೆಡ್ ಬಟ್ಟೆನಾ, ಹೆಂಗೆ ಏನು ಅಂತ ಎಲ್ಲ ಕೇಳ್ತಾಯಿದ್ರು. ಸೊ ಐ ವಾಸ್ ಸರ್ಪ್ರೈಸ್ಡ್. ಬಟ್ ಏನೋ ಬಿಡು, ಒಂದ್ಸಲ ಹೇಳಿದ್ರಲ್ಲ ಅಂತ ಬಿಟ್ಟೆ. ಬಟ್ ನನ್ನ ಶೂಟ್ಸ್ ಇರಲಿಲ್ಲ ಅಥವಾ ನನಗೆ ಶೋಸ್ ಇರಲಿಲ್ಲ ಅಂತ ಅಂದಿದ್ದ ದಿನಗಳಲ್ಲೂ ಉದಯ ಮ್ಯೂಸಿಕ್ ಬಾಸ್ ಯೂಸ್ ಟು ರ್ಯಾಂಡಮ್ಲಿ ಕಾಲ್ ಮೀ ಆಫೀಸ್ಗೆ ಆ್ಯಂಡ್ ಇದನ್ನೇ ಹೇಳೋರು, ನಿಮ್ಮ ಡ್ರೆಸ್ಸಿಂಗ್ ಚೆನ್ನಾಗಿಲ್ಲ, ಆಡಿಯನ್ಸ್ ಥರ ನೋಡ್ತೀನಿ ಅಂತ ಅಂದಾಗ ಯು ಶುಡ್ ಆಲ್ವೇಸ್ ಮೇಕ್ ಶ್ಯೂರ್ ಆಡಿಯನ್ಸ್ ಖುಷಿಯಾಗಿದ್ದಾರೆ, ಹಾಗೆ ಹೀಗೆ ಅಂತೆಲ್ಲ ಅಂದರು. ನಂಗೆ ತುಂಬ ಇರಿಟೇಟ್ ಆಗ್ತಾಯಿತ್ತು ಅದು. ಯಾಕಂದರೆ ವಾಟ್ ಐ ಆಮ್ ಲಿಸ್ನಿಂಗ್ ಫ್ರಮ್ ಆಡಿಯನ್ಸ್ ಅದು ಬೇರೆ ಇದೆ. ಯಾಕಂದರೆ ನಾನು ಮೆಸೇಜ್ ಮಾಡ್ತಾಯಿದ್ರು ಆ್ಯಂಡ್ ಇವರು ಶೋಸ್ ನೋಡ್ತಾನೆ ಇರಲ್ಲ, ಯಾರೋ ಏನೋ ಹೇಳೋದನ್ನು ಒಂದು ಅಲ್ಲಿ ಇಲ್ಲಿ ಕೇಳ್ಕೊಳ್ಬೋದು ಅಷ್ಟೇ. ಬಟ್ ಈ ಥರ ಕಾಮೆಂಟ್ ಮಾಡ್ತಾ ಇದ್ದಾರಲ್ಲ ಅಂತ ಅಂದ್ಕೊಂಡೆ. ಆ್ಯಂಡ್ ತುಂಬ ಕನ್ಸಿಸ್ಟೆಂಟಾಗಿ ಎವ್ರಿ ಅದರ್ ಡೇ ಹಿ ವುಡ್ ಟೆಲ್ ದ್ಯಾಟ್, ವಿಚ್ ವಾಸ್ ನಾಟ್ ವೆರಿ ನೈಸ್. ಸೊ ಐ ವಾಸ್ ಲೈಕ್ ಓಕೆ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೆ. ಆ್ಯಂಡ್ ಇಂಟರ್ನಲ್ ಟೀಮಲ್ಲಿ ವಿ ಯೂಸ್ ಟು ಟಾಕ್ ಅಲ್ವಾ, ಈ ಥರ ಅಂತಾರೆ, ಯಾಕೆ ಹಿಂಗೆ ಅಂತಾರೆ ಅಂತ ನಾನು ಸ್ವಲ್ಪ ಫ್ರಸ್ಟ್ರೇಟೆಡ್ ಆಗಿರ್ತಿದ್ದೆ. ಅವಾಗ ಅವ್ರು ಹೇಳೋರು, ಅವ್ರ ಎಕ್ಸ್ಪೆಕ್ಟೇಷನ್ಸ್ ಬೇರೆ ಇದೆ, ಇಲ್ಲಿ ಬೇರೆ ಆ್ಯಂಕರ್ಸ್ ಎಲ್ಲ ಇನ್ನು ಹೆಂಗೆ ಸರ್ವೈವ್ ಆಗಿದ್ದಾರೆ ಅಂದ್ಕೊಳ್ತೀರಾ ಅಂತೆಲ್ಲ ಹೇಳಿದಾಗ ಐ ವಾಸ್ ಲೈಕ್ ಓ. ಅವಾಗ ಅನಿಸ್ತು, ಓಕೆ ಹೌದು, ನೋ ವಂಡರ್ ಮರ್ಯಾದಸ್ತ್ರ ಮನೇಲಿ ಏನಕ್ಕೆ ಮೀಡಿಯಾ ಕಳ್ಸೋಕ್ಕೆ ಇಷ್ಟಪಡಲ್ಲ ಅಂತ. ಆ್ಯಂಡ್ ದಟ್ ವಾಸ್ ವೆರಿ ಟ್ರೂ ಅಂತ ಅನ್ನಿಸ್ತು ನನಗೆ. ಅದಾದಮೇಲೆ 4 ಶೋ ತೊಗೊಳ್ತಾ ಇದ್ದೆ ನಾನು. ಒಂದು ವಾರ ಐ ವಾಸ್ ನಾಟ್ ವೆಲ್. ಸೊ ಫಸ್ಟೇ ಇನ್ಫಾರ್ಮ್ ಮಾಡಿಬಿಟ್ಟಿದ್ದೆ, ನಂಗೆ ಸಿಕ್ಕಾಪಡೆ ಕೆಮ್ಮು ನೆಗಡಿ ಇದೆ ಆ್ಯಂಡ್ ವಾಯ್ಸ್ ಕೂಡ ಬರ್ತಾಯಿಲ್ಲ, ಐ ಕಾಂಟ್ ಹೋಸ್ಟ್ ದ ಶೋಸ್ ಅಂತ ಹೇಳಿದ್ದೆ. ಅದೇ ಟೈಮ್ ನೋಡಿಕೊಂಡು ಅವ್ರ ಮಾತು ನಾನು ಕೇಳ್ತಾ ಇಲ್ಲ ಅಂತ ಯಾವಾಗ ಗೊತ್ತಾಯ್ತು ಅವರಿಗೆ, ನಂದು 2 ಶೋನ ಕಟ್ ಮಾಡಿದ್ರು, ನನ್ನ ರೆಕಾರ್ಡೆಡ್ ಶೋನ
ಕಟ್ ಮಾಡಿದ್ರು. ಆ್ಯಂಡ್ ಅದೇ ಟೈಮ್ಗೆ ನನ್ನ ಪ್ರೊಡ್ಯೂಸರ್ ಕೂಡ ಚೇಂಜ್ ಆದರು. ನನ್ನ ಹಳೆ ಪ್ರೊಡ್ಯೂಸರ್ ಸಪೋರ್ಟಿವ್ ಆಗಿದ್ದರು. ಡೆಫಿನೆಟ್ಲಿ ಹಿ ವುಡ್ ಆಲ್ವೇಸ್ ಲಿಂಕ್ ಕಳಿಸ್ಬಿಟ್ಟು ಇದರಿಂದ ನೀನು ಸ್ಕ್ರಿಪ್ಟ್ ಪ್ರಿಪೇರ್ ಮಾಡ್ಕೊ, ಏನಾದರೂ ಚೇಂಜಸ್ ಬೇಕಂತ ಅಂದರೆ ನಾನು ಚೇಂಜ್ ಮಾಡ್ಕೊಡ್ತೀನಿ ನಿನಗೆ ಅನ್ನೋರು. ಮತ್ತು ನಾನು ಪ್ರತಿಯೊಂದು ಲೈವಲ್ಲೂ ನನ್ನ ಪ್ರೊಡ್ಯೂಸರ್ ಇರೋರು. ಅಫ್ಕೋರ್ಸ್ ಇರಬೇಕು, ಯಾವುದೇ ಒಂದು ಆ್ಯಂಕರಿಂಗ್ ಮಾಡ್ತಾ ಇದ್ದಾರೆ ಅಂತ ಅಂದಾಗ ಪ್ರೊಡ್ಯೂಸರ್ ಇರಬೇಕು. ಸೊ ನನ್ನ ಪ್ರೊಡ್ಯೂಸರ್ ಚೇಂಜ್ ಆದರು. ಸೊ ಈ ಪ್ರೊಡ್ಯೂಸರ್ ಚೇಂಜ್ ಆದಮೇಲೆ ಪ್ರೊಡ್ಯೂಸರಿಗೆ ಅವ್ರು ನನಗೆ, ನೀವು ಏನು ಬಟ್ಟೆ ಹಾಕ್ಕೊಳ್ತೀರಾ ಈ ವಾರಕ್ಕೆ, ನಂಗೆ ಮುಂಚೆನೇ ಫೋಟೋ ಕಳಿಸ್ಬೇಕು, ನಾನು ಓಕೆ ಅಂದರೆ ಮಾತ್ರ ಅದನ್ನು ಹಾಕ್ಕೋಬೇಕು, ಇಲ್ಲಾಂದರೆ ಹಾಕ್ಕೊಳ್ಳೋಂಗಿಲ್ಲ, ಈ ಥರ ಸ್ಟಾರ್ಟ್ ಆಯಿತು. ಸೊ ನಾವು ಒಂದಿನ ಕಳಿಸ್ದೆ ಅಷ್ಟೇ. ಐ ಡೆಂಟ್ ಫೀಲ್ ರೈಟ್, ಯಾಕಂದರೆ ಐ ನೋ ಐ ಆಮ್ ಡೂಯಿಂಗ್ ಗುಡ್, ಐ ಆಮ್ ಡೂಯಿಂಗ್ ದ ಬೆಸ್ಟ್. ನಾನು ಬಟ್ಟೆ ನೀವು ಫೋಟೋನೇ ಕಳಿಸ್ಲಿಲ್ಲ ಅಂತ ನಾನು ಶೋನಲ್ಲಿದ್ದಾಗ ಒಂದಿನ ಕಾಲ್ ಮಾಡಿ ಕೇಳಿದ್ರು. ಇನ್ ಬಿಟ್ವೀನ್ ಪ್ರೊಡ್ಯೂಸರ್, ಹಿ ವಾಸ್ ನಾಟ್ ಮೈ ಪ್ರೊಡ್ಯೂಸರ್, ಬಟ್ ನಾನು ಹೊಸ ಪ್ರೊಡ್ಯೂಸರ್ ಬರೋಕ್ಕೆ ಮುಂಚೆ ಬರಬೇಕಿದ್ದ ವ್ಯಕ್ತಿ ಕಳಿಸ್ಲೇ ಇಲ್ಲ ಅಂತ ಅಂದರು. ನ್ಯೂ ಇಯರ್ಗೆ ಚೆನ್ನಾಗಿರೋ ಬಟ್ಟೆನೇ ಹಾಕ್ಕೊಂಡಿದ್ದೀನಿ, ಇಟ್ಸ್ ಗ್ರ್ಯಾಂಡ್, ಇಟ್ಸ್ ನೈಸ್, ಅದು ಕಳಿಸೋದೇನಿದೆ, ಇಷ್ಟೊಂದು ಮ್ಯಾಂಡೇಟ್ ಏನಕ್ಕೆ ಮಾಡ್ತಾ ಇದ್ದೀರಾ ಅನ್ನೋ ಥರ ನಂಗೆ ಐ ವಾಸ್ ವೆರಿ ಅನ್ಕಂಫರ್ಟಬಲ್. ಲೈಕ್ ದಟ್ಸ್ ನಾಟ್ ದ ವೇ ಯು ಪ್ರೊಸೀಡ್ ಅಲ್ಲ. ಸೊ ಐ ವಾಸ್ ಲೈಕ್ ಓಕೆ. ನಾನು ಆಮೇಲೆ ಒಂದಿನ ಅದಾದಮೇಲೆ ಒಂದಿನ ಕಳಿಸ್ದೆ. ಅದಾದಮೇಲೆ ಐ ಸ್ಟಾಪ್ ಸೆಂಡಿಂಗ್. ಅವ್ರು ಹೇಳೋದಕ್ಕೆಲ್ಲ ಬಕ್ಕೊಂಡು ಸರಿ ನೀವು ಹೇಳ್ದಂಗೆ ಮಾಡ್ತೀನಿ ಅನ್ನೋದನ್ನೆಲ್ಲ ಒಂದು ಸ್ವಲ್ಪ ಐ ಕಟ್ ಇಟ್ ಡೌನ್. ಆ್ಯಂಡ್ ನಾನು ಹೊಸ ಪ್ರೊಡ್ಯೂಸರ್ ಬಂದಿದ್ದರು, ಅವ್ರ ಜೊತೆ ನಾನು 1-2 ವಾರ ಕೆಲಸ ಮಾಡಿದ್ದೀನಿ. ರೆಕಾರ್ಡೆಡ್ ಶೋಸಿಗೆ ಅಷ್ಟೇ, ಬಿಕಾಸ್ ಅವ್ರು ಒಂದೇ ಒಂದು ಲೈವ್ ಶೋಗೂ ನಂದು ಇದುವರೆಗೂ ಬರಲಿಲ್ಲ. ಅವರು ಬರಬೇಕು, ಎಲ್ಲ ಪ್ರೊಡ್ಯೂಸರ್ಸು ಇರಬೇಕು. ಎಂಥ ಟಾಪ್ ಆ್ಯಂಕರಿಂಗ್ ಮಾಡ್ತಾ ಇದ್ದಾರೆ ಅಂದರೂ ಅವ್ರ ಪ್ರೊಡ್ಯೂಸರ್ ಇರಬೇಕು, ಅವರೇ ಟಾಪಿಕ್ಸ್ ಕೊಡಬೇಕು. ಬಟ್ ನನಗೆ ನಾನೇ ಪ್ರೊಡ್ಯೂಸರು, ನಾನೇ ಟಾಪಿಕ್ ಚೂಸ್ ಮಾಡ್ಕೊತಿದ್ದೆ, ನಾನೇ ಆ್ಯಂಕರು, ನಾನೇ ಹೋಸ್ಟ್ ಮಾಡ್ತಾಯಿದ್ದೆ. ಸೊ ಹೊಸ ಪ್ರೊಡ್ಯೂಸರ್ ಬಂದರು. ಅವರೇನಿಲ್ಲ, ಅವರು ಸೇಮ್ ನನ್ನ ಥರನೇ ಬರೋರು, ಸ್ಕ್ರಿಪ್ಟ್ ಕೊಟ್ಟಿರೋರು, ನಾನು ರೆಕಾರ್ಡ್ ಆಗ್ತಾಯಿತ್ತು, ಮುಗೀತು. 2 ದಿನದ ಶೋದು ಒಂದೇ ದಿನ ರೆಕಾರ್ಡಿಂಗ್ ನಡೀತಾಯಿತ್ತು, ಮುಗಿಸ್ತಾ ಇದ್ದೆ, ನನ್ನ ಪಾಡಿಗೆ ಹೊರಡ್ತಾ ಇದ್ದೆ. ಅವರು ರೆಕಾರ್ಡಿಂಗ್ ಇಸ್ಕೊಂಡು ಅವ್ರ ಪಾಡಿಗೆ ಅವ್ರು ಎಡಿಟ್ ಮಾಡೋಕ್ಕೆ ಹೊರಡ್ತಾಯಿದ್ರು. ಆ್ಯಂಡ್ ಈ ವ್ಯಕ್ತಿ ಹ್ಯಾಸ್ ದಿ ಒಡಾಸಿಟಿ ಟು ಗೋ ಟು ಉದಯ ಮ್ಯೂಸಿಕ್ಸ್ ಬಾಸ್ ಆ್ಯಂಡ್ ಟೆಲ್, ಅದಿತಿಗೆ ಇಂಟ್ರೆಸ್ಟೇ ಇಲ್ಲ, ಅವಳು ಬರ್ತಾಳೆ ಅಷ್ಟೇ, ಶೂಟಿಂಗ್ ಮುಗಿಸ್ಕೊತಾಳೆ, ಹೋಗ್ತಾ ಇರ್ತಾಳೆ, ಏನೂ ಇಂಟ್ರೆಸ್ಟೇ ತೋರಿಸಲ್ಲ. ಏನು ಇಂಟ್ರೆಸ್ಟ್ ತೋರಿಸ್ಬೇಕು? ನಾ ಬರ್ತಾಯಿದ್ದೀನಿ, ಇಂಟ್ರೆಸ್ಟಿಂದ ಬರ್ತಾಯಿದ್ದೀನಿ, ಇಂಟ್ರೆಸ್ಟಿಂದ ಆ್ಯಂಕರಿಂಗ್ ಮಾಡ್ತಾಯಿದ್ದೀನಿ ಆ ಶೋಗೆ, ಇಂಟ್ರೆಸ್ಟಿಂದ ಮತ್ತೆ ಡ್ರೆಸ್ ಚೇಂಜ್ ಮಾಡಿ 2ನೇ ದಿನದ ಶೂಟಿಂಗು ಮಾಡ್ತಾಯಿದ್ದೀನಿ, ಇಂಟ್ರೆಸ್ಟಿಂದ ನೀಟಾಗೆಲ್ಲ ಮುಗಿಸ್ಕೊಟ್ಟು ಎಲ್ರಿಗೂ ಕ್ಯಾಮ್ರಾಮನ್ನಿಂದ ಹಿಡಿದು ನನ್ನ ಪ್ರೊಡ್ಯೂಸರ್ ತನಕ ಎಲ್ರಿಗೂ ಥ್ಯಾಂಕ್ ಯು ಹೇಳಿ ವಾಪಸ್ ಬರ್ತಾಯಿದ್ದೀನಿ. ಇನ್ನೇನು ಮಾಡಬೇಕಿತ್ತು? ಹೋಗ್ಬಿಡ್ತಾಳೆ ಅಂದರೆ ಹೋಗ್ಬಿಡ್ತೀನಿ. ಐ ಮೀನ್ ದಟ್ಸ್ ಮೈ ಜಾಬ್ ಅಲ್ವಾ. ಅಲ್ಲಿ ರೆಕಾರ್ಡೆಡ್ ಶೋಸ್ಗೆ ರೆಕಾರ್ಡಿಂಗ್ ಕೊಟ್ಟು ಬರೋದು ನನ್ನ ಕೆಲಸ, ನಾನು ಆ ಕೆಲಸ ಮಾಡಿಬಿಟ್ಟು ವಾಪಸ್ ಬರ್ತಾಯಿದ್ದೀನಿ. ಅದನ್ನು ಕಂಪ್ಲೇಂಟ್ ಥರ ಏನು ಹೇಳಿದ್ರು? ಇನ್ಫ್ಯಾಕ್ಟ್ ಅವ್ರು ಹೋಗ್ಬಿಡೋರು. ಆ್ಯಂಡ್ ಅವ್ರ ಕೆಲಸನೇ ಅವ್ರು ಮಾಡ್ತಾ ಇರಲಿಲ್ಲ. ನನ್ನ ಲೈವ್ ಶೋಸ್ಗೆ ಒಂದಿನೂ ಅವ್ರು ಬರಲೇ ಇಲ್ಲ. ಅವ್ರು ಆ ಥರ ಹೇಳಿದ್ರಂತೆ. ಸೊ ಉದಯ ಮ್ಯೂಸಿಕ್ ಬಾಸ್ ನನಗೆ ಕಾಲ್ ಮಾಡಿಬಿಟ್ಟು ಹಿಂಗೆ ಅಂತ ಇದ್ದಾರೆ ಅಂದರೆ, ಅವ್ರು ಫಸ್ಟ್ ಆಫ್ ಆಲ್ ಬರ್ತಾನೆ ಇಲ್ಲ ಸರ್. ಯಾವುದೇ ಲೈವ್ ಶೋಸ್ ನಾನು ನಡೀತಾ ಇದ್ರು ಅವ್ರು ಬರ್ತಾನೆ ಇಲ್ಲ. ನಾನು ಹೇಳಿದ್ದೀನಿ ಪಕ್ಕಾ ನೆಕ್ಸ್ಟ್ ವೀಕ್ ಬರ್ತಾರೆ. ಸೊ 3-4 ವಾರ ನಾನು ನೋಡಿದೆ. ಆ 3-4 ವಾರನೂ ಅವ್ರು ಬರದೇ ಇದ್ದಾಗ ನಾನು ಮೇಲ್ ಮಾಡಿಬಿಟ್ಟೆ, ನಾನು ಕಂಟಿನ್ಯೂ ಮಾಡೋಕ್ಕಾಗಲ್ಲ. ನಂಗೆ ತುಂಬ ಜನ ಈ ಥರ ಮೆಸೇಜ್ ಮಾಡಿದ್ದಾರೆ ನನ್ನ ಬಟ್ಟೆ ಚೆನ್ನಾಗಿದೆ ಅಂತ. ಆ ಸ್ಕ್ರೀನ್ಶಾಟ್ಸ್ ಸಮೇತವಾಗಿ HR ಗೆ ಮತ್ತು ಅಲ್ಲಿ ಉದಯ ಮ್ಯೂಸಿಕಲ್ಲಿದ್ದಂತಹ ಬಾಸ್ಗೆ ಮೇಲ್ ಮಾಡಿ, ನಾನಿನ್ನು ಕಂಟಿನ್ಯೂ ಮಾಡಲ್ಲ, ನೀವು ಚೂಸ್ ಮಾಡಿದ್ದು ನನ್ನ ಟ್ಯಾಲೆಂಟ್ಗೋಸ್ಕರ, ಬಟ್ ಆ ಟ್ಯಾಲೆಂಟ್ಗೆ ನೀವು ವ್ಯಾಲ್ಯೂ ಕೊಡ್ತಾ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಆ್ಯಂಡ್ ಆಲ್ಸೋ ನನ್ನ ಶೋಸ್ ಎಲ್ಲ 6 to 7 ಈ ಥರ ಸಂಜೆ ಹೊತ್ತೇ ಇದ್ದಿದ್ದರಿಂದ ಮೆಟ್ರೋಲ್ ಓಡಾಡ್ತಾ ಇದ್ದೆ ನಾನು, ಕೆಂಗೇರಿ ಟು MG ರೋಡ್. ಸೊ ನನ್ನ ಪೇರೆಂಟ್ಸ್ ಒಂದಿನ ನೋಡಿದ್ರು, ದೇ ವರ್ ಸ್ಕೇರ್ಡ್, ಯಾಕಂದರೆ ಬೇರೆ ಮೇಲ್ಗಡೆ ನಂದು ಶೋಸ್ ನಡೆಯೋದು. ಆ್ಯಂಡ್ ಆ ಶೋಸ್ ನಡೆಯುವಾಗ ಯಾರಾದರೂ ಬ್ಯಾಕ್ ಆ್ಯಂಡ್ ಅವರು ಒಂದಷ್ಟು ಜನ ಇರೋರು ಎಲ್ಲ ಗಂಡಸ್ರೆ, ಆ್ಯಂಡ್ ಸೆಕ್ಯೂರಿಟಿ ಎಲ್ಲರೂ ಇದ್ದರು. ಸೊ ಈ ಥರ ಇಷ್ಟು ಕತ್ಲೆ ರೋಡು, ಕತ್ಲೆ ಏರಿಯಾ, ಈ ಥರ ಬಿಲ್ಡಿಂಗಲ್ಲಿ ನೀನು ಕೆಲಸನೂ ಮಾಡಬೇಡ ಅಂತ ಬಿಡಿಸಿದ್ರು. ದೇ ವರ್ ಹ್ಯಾಪಿ ಟು, ಬಿಕಾಸ್ ಅವ್ರಿಗೆ ಫಸ್ಟೇ ಗೊತ್ತಿತ್ತು ಮೀಡಿಯಾ ಈ ಥರ ಅಂತ. ಅದಕ್ಕೇ ದೇ ವರ್ ಸ್ಕೇರ್ಡ್. ಓಕೆ, ಹೆಂಗಪ್ಪ ಬಿಡೋದು ಅಂತ ಸ್ವಲ್ಪ ಭಯ ಪಟ್ಕೊಳ್ತಾಯಿದ್ರು. ಆ್ಯಂಡ್ ಅದೇ ನಿಜ ಕೂಡ ಆಯಿತು. ಸೊ ನಾನು ಮೇಲ್ ಮಾಡಿಬಿಟ್ಟು ಕೆಲಸ ಬಿಟ್ಟೆ. ಮೇಲ್ ಮಾಡಿದ ನೆಕ್ಸ್ಟ್ ಡೇ ಇನ್ನೊಂದು ಪ್ರೊಡ್ಯೂಸರ್, ಇನ್ ಬಿಟ್ವೀನ್ ಪ್ರೊಡ್ಯೂಸರ್ ಯಾರಿದ್ರು, ಹೀ ಕಾಲ್ಡ್ ಮೀ. ಮೇಲೇ ಮಾಡಿಬಿಡೋದ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದಲ್ಲ. ಅಡ್ಜಸ್ಟ್ ಮಾಡ್ಕೊಂಡು ಹೋಗಿನೇ ಅಷ್ಟು ದಾರಿ ಮಾಡಿಕೊಟ್ಬಿಟ್ಟೆ ಅವ್ರಿಗೆ ನಾನು ಮಾತಾಡೋದಕ್ಕೆ. ಸೊ ಐ ವಾಸ್ ಲೈಕ್, ಇಲ್ಲ, ಐ ವಾಂಟೆಡ್ ಅ ಪಾಸ್, ಐ ವಾಂಟೆಡ್ ಅ ಬ್ರೇಕ್. ಸೊ ನನಗೇನು ರಿಗ್ರೆಟ್ಸ್ ಇಲ್ಲ ಅಂತ ಅಂದೆ. ಸರಿ, ವಿ ಮೈಟ್ ಗೆಟ್ ಬ್ಯಾಕ್ ಟು ಯು ಅಂತ ಅಂದರು. ಬಟ್ ದೇ ಡೆಂಟ್, ಹ್ಯಾಪಿಲಿ ಡೆಂಟ್, ಆ್ಯಂಡ್ ಐ ಡೆಂಟ್ ವಾಂಟ್ ಟು ಗೋ ಬ್ಯಾಕ್ ಆಸ್ ವೆಲ್. ನಂದೆಲ್ಲ ದುಡ್ಡೆಲ್ಲ ಸೆಟಲ್ ಮಾಡಿದರು. ಸೊ ದಟ್ ವಾಸ್ ಫೈನ್. ಆ್ಯಂಡ್ ಅದಾದಮೇಲೆ ಯಾವುದೋ ಹೊಸ ಆ್ಯಂಕರ್ನ ನೋಡಿ ಸಮ್ ಆಫ್ ಮೈ ಕ್ಲೋಸ್ ಫ್ರೆಂಡ್ಸ್ ವರ್ ಲೈಕ್, ಈ ಥರ ಕೆಟ್ಟದಾಗಿ ಆ್ಯಂಕರಿಂಗು, ಈ ಥರ ಕೆಟ್ಟದಾಗಿ ಡ್ರೆಸ್ಸಿಂಗಿಗೋಸ್ಕರ ದೇ ವರ್ ವೇಟಿಂಗ್, ನೀನು ಅದನ್ನ ಮಾಡಲಿಲ್ಲ, ಒಬ್ಲೈಜ್ ಮಾಡಲಿಲ್ಲ ಅಂತ ನಿನ್ನನ್ನು ಬಿಡಿಸಿದ್ದಾರೆ ಅನ್ಸುತ್ತೆ ಅಂತ ಅಂದರು. ಐ ವಾಸ್ ಲೈಕ್,
ಇಟ್ಸ್ ಓಕೆ. ನನಗೆ ನಾನು ಹೆಂಗಿದ್ದೀನಿ ಹಾಗೆ ನನ್ನ ಟ್ಯಾಲೆಂಟ್ಗೆ ಬೆಲೆ ಕೊಡುವಂಥ ಜನ ಇರಬೇಕು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಅವ್ರ ಎಕ್ಸ್ಪೆಕ್ಟೇಷನ್ಸ್ಗೋಸ್ಕರ ನಾನು ನನ್ನ ಎಥಿಕ್ಸ್ನ, ನನ್ನ ಡ್ರೆಸ್ಸಿಂಗ್ ಸೆನ್ಸ್ನ ನನ್ನನ್ನೇ ನಾನು ಚೇಂಜ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಅವ್ರು ನನ್ನನ್ನು ಆ ಥರ ಹೈರ್ ಮಾಡಿರಲಿಲ್ಲ ಫಸ್ಟ್ ಆಫ್ ಆಲ್. ಸೊ ಅಂತ ಅಂದೆ. ಆ್ಯಂಡ್ ಇದೆಲ್ಲ ಆದಮೇಲೆ ಮನಸ್ಸಲ್ಲಿ ಯಾವಾಗಲೂ ಇತ್ತು ನನಗೆ ಮಾಸ್ಟರ್ಸ್ ಮಾಡಬೇಕು, ಬಟ್ ಮಾಡಿದ್ರೆ ಅಬ್ರಾಡೇ ಮಾಡಬೇಕು ಅಂತ. ಮನೆಯಲ್ಲಿ ಹೇಳಿದಾಗ ದೇವರ್ ಲೈಕ್, ಬೇಕಾ ಈಗ, ಇಟ್ಸ್ ಓಕೆ ಬಿಡು, ಹಾಗೆ ಹೀಗೆ ಅಂತ ಇದ್ದರು. ಆ್ಯಂಡ್ ಅವ್ರಿಗೂ ಒಂದು ಕಡೆ ಆಸೆ ಇತ್ತು, ಹೋಗಿ ಬರ್ತಾಳೆ ಅಂದರೆ ಹೋಗಿ ಬರಲಿ, ಬಟ್ ಹೋಗಬೇಕಾ ಅನ್ನೋ ಥರ ಇತ್ತು. ಬಟ್ ಇದನ್ನೆಲ್ಲ ದಾಟಿ ಮನೆಯಲ್ಲಿ ಒಪ್ಪಿಸಿ ನಾನು ಲ್ಯಾಂಗ್ವೇಜ್ ರಿಕ್ವೈರ್ಮೆಂಟ್ಗೆ ಓದ್ಕೊಂಡು ಅದು ಇದು ಮಾಡ್ತಾ 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 ಇಯರ್ಸ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಇಷ್ಟು ಗ್ಯಾಪಲ್ಲಿ ನಾನು ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬ್ಗಾಗಲಿ ವೀಡಿಯೋ ಮಾಡಲೇ ಇಲ್ಲ, ಪೋಸ್ಟ್ ಮಾಡಲೇ ಇಲ್ಲ. ಸೊ ಸಾರಿ. ಆ್ಯಂಡ್ ಹಾಗೂ ಅಂದ್ಕೊಂಡೆ ಸರಿ ಹೆಂಗೂ ಲಂಡನ್ಗೆ ಹೋಗ್ತಾ ಇದ್ದೀನಿ, ತುಂಬಾ ವೀಡಿಯೋಸ್ ಮಾಡ್ಬೋದು ನಾನು ಅಂತ. ಬಟ್ ಲಂಡನ್ ಪರಿಸ್ಥಿತಿ ತೀರಾ ಹೋಪ್ಲೆಸ್ ಆಗಿದೆ. ಸಿಕ್ಕಾಬಡೆ ಕಳ್ತನ ಆಗುತ್ತೆ. ಎಷ್ಟೊಂದು ಜನದ ಕಳ್ತನದ ಸ್ಟೋರೀಸ್ ನಾನು ಕೇಳಿದ್ದೀನಿ, ಇನ್ನು ಲ್ಯಾಂಡ್ ಆಗ್ತಿದ್ದಂಗೆ ಕೇಳಿದ್ದೀನಿ. ಸೊ ಲೈಕ್ ಓಕೆ, ನಾನು ಆ ಥರದ್ರಲ್ಲಿ ಒಬ್ಳು ಆಗೋದು ಬೇಡ ಅಂತ ಸರ್ವೈವ್ ಆಗಿ ಅಲ್ಲಿ ನನ್ನ ಫೋನನ್ನು ವಾಪಸ್ ತೊಗೊಂಡು ಫೈನಲಿ ಬಂದೆ. ಆ್ಯಂಡ್ ಹೇಳಿದ್ದೆ ನಮ್ಮ ಮನೆಯಲ್ಲಿ ನಂದು ಮಾಸ್ಟರ್ಸ್ ಮಾಡೋ ಎಂಡಿಂಗಲ್ಲಿ, ಅಂದರೆ ಲಾಸ್ಟ್ ಮಾಡ್ಯೂಲ್ ಟೈಮಲ್ಲಿ ಯು ಕ್ಯಾನ್ ಸ್ಟಾರ್ಟ್ ಸರ್ಚಿಂಗ್ ಹುಡುಗನಿಗೆ ಅಂತ. ಆಗಸ್ಟ್ ಸೆಪ್ಟೆಂಬರ್ ಹಂಗೆ ಹುಡುಕ್ಬೇಕಿತ್ತು. ಅವ್ರು ಜೂನ್ ಎಂಡ್ ಜುಲೈ ಸ್ಟಾರ್ಟಿಂಗಲ್ಲಿ ಹುಡುಕಿದ್ರು. ಜುಲೈಯಲ್ಲೇ ಸೆಟ್ ಆಯಿತು. ಆ್ಯಂಡ್ ನವೆಂಬರಲ್ಲಿ ನಮ್ಮ ಮದುವೆನೂ ಆಯಿತು. ಸೊ ಈಗ ನಾನು ನೆದರ್ಲ್ಯಾಂಡ್ಸಲ್ಲಿದ್ದೀನಿ, ನೆದರ್ಲ್ಯಾಂಡ್ಸಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಆ್ಯಂಡ್ ಅಷ್ಟೇ. ಐ ಥಿಂಕ್ ಹ್ಯಾವ್ ಆನ್ಸರ್ಡ್ ದ ಮೋಸ್ಟ್ ಆಸ್ಕ್ಡ್ ಕ್ವೆಶನ್ಸ್. ಯಾಕಂದರೆ ತುಂಬ ಜನ ಡಿ ಎಮ್ ಮಾಡಿದ್ರಿ ನನಗೆ, ಐ ನೋ. ಆ್ಯಂಡ್ ಒಂದಷ್ಟು ಜನಕ್ಕೆ ನಾನು ರಿಪ್ಲೈ ಮಾಡಿದ್ದೆ, ಇನ್ನೊಂದಷ್ಟು ಜನಕ್ಕೆ ನಾನು ಖಂಡಿತ ರಿಪ್ಲೈ ಮಾಡಿರಲಿಲ್ಲ. ಯಾಕಂದರೆ ಅದು ರಿಕ್ವೆಸ್ಟಲ್ಲೇ ಬಿಟ್ಬಿಟ್ಟಿದ್ದೆ. ನನಗೆ ಅಷ್ಟು ಪೇಷನ್ಸ್ ಇರ್ತಾ ಇರಲಿಲ್ಲ, ಮತ್ತೆ ಅದನ್ನೆಲ್ಲ ಐ ಹ್ಯಾವ್ ಟು ಟೆಲ್ ಅಂತ. ಬಟ್ ಇವಾಗ ಐ ಥಾಟ್ ಓಕೆ, ಯೂಟ್ಯೂಬ್ಗೆ ಹಾಕ್ಬಿಡೋಣ, ಸೊ ಎವ್ರಿಬಡಿ ವಿಲ್ ಹ್ಯಾವ್ ದಿಯರ್ ಆನ್ಸರ್ಸ್ ಅಂತ ಅನ್ನಿಸ್ತು. ಇನ್ಮೇಲೆ ಆದಷ್ಟು ಕನ್ಸಿಸ್ಟೆಂಟಾಗಿ ಪೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ವರ್ಷ ಸಪೋರ್ಟ್ ಮಾಡಿದ್ದೀರಾ, ಕನ್ಸಿಸ್ಟೆನ್ಸಿ ಇಲ್ಲ ಅಂದರೂ ಮಾಡಿದ್ದೀರಾ. ಆದರೆ ಇನ್ಮೇಲೆ ಕನ್ಸಿಸ್ಟೆಂಟಾಗಿರೋಕ್ಕೆ ಟ್ರೈ ಮಾಡ್ತೀನಿ. ನಾನು ಇನ್ಸ್ಟಾಗ್ರಾಮಲ್ಲಿ ಖಂಡಿತವಾಗ್ಲೂ ಕನ್ಸಿಸ್ಟೆಂಟಾಗಿ ಇದ್ದೀನಿ ಸೋ ಫಾರ್. ಸೊ ಅದೇ ಥರ ಇರಲಿಕ್ಕೆ ಟ್ರೈ ಮಾಡ್ತೀನಿ ಯೂಟ್ಯೂಬಲ್ಲೂ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಅಷ್ಟೇ, ಮತ್ತೆ ಬರ್ತಾ ಇರಿ, ಮಾತಾಡೋಣ. ಇದೇ ಥರ ಏನಾದರೂ ಪ್ರಶ್ನೆ ಉತ್ತರಗಳಿದ್ದರೆ ಮಾತಾಡಿಕೊಂಡು ಚೆನ್ನಾಗಿರೋಣ. ಓಕೆನಾ? ಬಾಯ್.